ಅಲ್ಲಮಪ್ರಭು ಪರಿಚಯ. ಅಲ್ಲಮಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನೊಳಗೊಂಡು ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಇಂತಹ ಸಂದರ್ಭದಲ್ಲಿ ಅವನ ವಾಕ್ಯೋಕ್ತಿ ಹಾಗೂ ಪದಪ್ರಯೋಗಗಳು ನೇರವಾಗಿರುತ್ತವೆ. ಹೇಳಲಿಚ್ಛಿಸಿದ್ದನ್ನು ಅಳುಕದೆ ಹೇಳುವುದು ಇವನ ವಚನಗಳ ವೈಶಿಷ್ಟ್ಯ. ತಾನು ಪಡೆದ ಲೋಕಾನುಭವವನ್ನು ಇತರರಿಗೆ ಹಂಚುವ ಪ್ರಯತ್ನ ಮಾಡಿದ್ದಾನೆ. ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ಆಳಲು ಪ್ರಯತ್ನ ಮಾಡುವ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿಡದಿದ್ದರೆ ಅನಾಹುತಕ್ಕೆ ಆಹ್ವಾನವಿತ್ತಂತೆ. ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನು ಖಂಡಿಸುವ ಪ್ರವೃತ್ತಿಯಿದೆ. ದೇವರನ್ನೇ ಪ್ರಶ್ನಿಸುವ ಹಾಗೂ ನಾನೇ ದೇವರೆನ್ನುವ ಧೈರ್ಯ ಇವನ ವಚನಗಳಲ್ಲಿ ಕಂಡುಬರುತ್ತದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೆಂಬುದು ನಮ್ಮ ಪಾರಂಪರಿಕ ನಂಬಿಕೆ. ಆಧುನಿಕ ಜೀವನ ಶೈಲಿ ಮಹತ್ವಾಕಾಂಕ್ಷೆಯಿಂದ ಕೂಡಿದೆ. ಹೊರಜಗತ್ತಿಗೆ ಮನುಷ್ಯ ತನ್ನನ್ನು ತೋರಿಸಿಕೊಳ್ಳುವ ಕ್ರಮಕ್ಕಿಂತಲೂ ಅವನ ಒಳಗು ವಿಭಿನ್ನ ಅನ್ನ ಕೊಡುವವನು ಪ್ರತ್ಯಕ್ಷ ದೈವ. Allama Prabhu Introduction. Allama Prabhu's vachanas include protest, ideological and critical elements and lead to the search for truth. In such a situation, his words and word usage are direct. The characteristic of his vachanas is that he says what he wants to say without whining. He has tried to share his worldly experience with others. Comparing the body to a cart and trying to control it without keeping the five senses in check, it is like inviting disaster. Along with the attitude of questioning pompous and mechanical devotion, there is a tendency to condemn the difference between surrender and worship. The courage to question God himself and to call himself God is seen in his vachanas. Our traditional belief is that we should stretch our legs as far as the bed. The modern lifestyle is full of ambition. The way a man presents himself to the outside world is different from his inner self. The one who gives food is the visible God. ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆಯುವವರ ಇವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಛೆಯನರಿದು ಹೊಡೆಯದಿರ್ದಡೆ, ಅದರಚ್ಚು ಮುರಿಯಿತು ಗುಹೇಶ್ವರ. The legs are like a cart, the body is like a full cart. The drivers of the cart do not respect each other. They are not equal to each other. When the desire is felt and the cart is not hit, the cart is broken, Guheshwara. ಸಾರಾಂಶ. ಈ ದೇಹವೆಂಬ ಬಂಡಿಗೆ ಆತ್ಮ ಯಜಮಾನನಾದರೆ ಅದನ್ನು ಹೊಡೆಯುವವರು 5 ಜನ ಮಾನಿಸರು, ಅಂದರೆ ಪಂಚೇಂದ್ರಿಯಗಳು. ಈ 5 ಇಂದ್ರಿಯಗಳಲ್ಲಿ ಒಂದಕ್ಕೆ ಒಂದು ಹೊಂದಾಣಿಕೆ ಇಲ್ಲ. ಎಲ್ಲವೂ ತಮ್ಮ ತಮ್ಮ ಪಥದಲ್ಲಿ ಮುನ್ನಡೆಯಲು ಪ್ರಯತ್ನಿಸುತ್ತವೆ, ತಮ್ಮ ಇಷ್ಟದ ಸುಖಗಳನ್ನು ಅನುಭವಿಸಲು ಪ್ರಯತ್ನಿಸುತ್ತವೆ. ಅದರಿಚ್ಛೆಯನರಿದು ಹೊಡೆಯದಿರ್ದಡೆ, ಅಂದರೆ ಆತ್ಮದ ಇಚ್ಛೆಯನ್ನು ಅರಿಯದೆ ಈ ಇಂದ್ರಿಯಗಳು ಮುನ್ನಡೆಯುತ್ತಿವೆ. ಆಗ ಅದರಚ್ಚು ಮುರಿದಿತ್ತು, ಅಂದರೆ ಬಂಡಿಯ ಆಧಾರವಾದ ಅಚ್ಚು ಕಳಚಿ ಬೀಳುತ್ತದೆ ಎಂದು ವಿವರಿಸುತ್ತಾನೆ. ಆಧಾರವೇ ಇಲ್ಲದಿದ್ದರೆ ಬಂಡಿಯೂ ಕೂಡ ಬಿದ್ದ ಹಾಗೆ. Summary. If the soul becomes the master of this body, the 5 who drive it will not be respected, that is, the 5 senses. There is no harmony between one of these 5 senses. All of them try to move forward in their own path, trying to enjoy the pleasures of their own choice. When they do not know the will of the soul and do not know the will of the soul, he explains, their wheel is broken, meaning that the wheel, the base of the cart, falls off. If there is no base, the cart also falls. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು, ಹಸಿವು ಹೋಹುದೆ. ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು, ಭಕ್ತನಾಗಬಲ್ಲನೆ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ, ಆ ಕಲ್ಲು ಲಿಂಗವೇ, ಆಮೇಲೆ ಭಕ್ತನೇ, ಇಟ್ಟಾತ ಗುರುವೇ. ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ. What is the weight of a hard-boiled egg on the stomach? What is hunger? What is the linga autonomous on the limb? Can one become a devotee? When a stone placed on a stone gets stuck, is that stone a linga? Is that stone a devotee? Is it a guru? Do you feel ashamed when you see such a person? Guheshwara? ಸಾರಾಂಶ. ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಕಟ್ಟಿದರೆ ಹಸಿವು ಹೋಗುವುದೇ? ಶರೀರದ ಮೇಲೆ ಲಿಂಗವ ಧರಿಸಿದರೆ ಧರಿಸಿದವ ಭಕ್ತನಾಗಬಲ್ಲನೆ? ಪೊದೆಯ ಮೇಲೆ ಇಟ್ಟ ಕಲ್ಲು ಲಿಂಗವಾಗಬಲ್ಲುದೆ? ಪೊದೆ ಭಕ್ತನಾಗಬಲ್ಲುದೆ? ಪೊದೆಯ ಮೇಲೆ ಕಲ್ಲು ಇಟ್ಟಾತ ಗುರುವಾಗಬಲ್ಲನೆ?
ಈ ರೀತಿಯ ವೇಷಧಾರಿಗಳನ್ನು ಕಂಡು ನಾಚುವೆ ಎಂದು ಅಲ್ಲಮಪ್ರಭು ಹೇಳುತ್ತಾನೆ. ಹಸಿವಾದಾಗ ಅನ್ನ ತಿನ್ನಬೇಕೇ ಹೊರತು ಅನ್ನದ ಗಂಟನ್ನು ಹೊಟ್ಟೆ ಮೇಲೆ ಕಟ್ಟಿದರೆ ಹಸಿವು ಇಂಗುವುದಿಲ್ಲ. ಹಾಗೆಯೇ ಶಿವಭಕ್ತಿಯಲ್ಲಿ ತನ್ನನ್ನು ತಾನು ಮರೆಯಬೇಕೇ ಹೊರತು ಲಿಂಗವನ್ನು ಕಟ್ಟಿಕೊಂಡು ಮೆರೆಯುವುದಲ್ಲ. ಈ ರೀತಿ ಲಿಂಗ ಧರಿಸಿ ಮೆರೆಯುವವನಿಗೆ ನೀನು ಭಕ್ತನೆ ಎಂದು, ಲಿಂಗದೀಕ್ಷೆ ಕೊಡುವ ಗುರುವಿಗೂ ನೀನು ಗುರುವೆ ಎಂದು, ಕಟ್ಟಿಕೊಂಡ ಕಲ್ಲಿಗೂ ಇದು ಲಿಂಗವೇ ಎಂದು ಪ್ರಶ್ನಿಸುತ್ತಾನೆ. ದೇವರು ನಿಜವಾದ ಭಕ್ತನ ಅಂತರಂಗದಲ್ಲಿರುತ್ತಾನ. ಭಕ್ತಿ ಮುಖ್ಯವೇ ಹೊರತು ಆಚರಣೆಯಲ್ಲ ಎಂಬ ಮನೋಭಾವ ಇಲ್ಲಿ ಕಾಣುತ್ತದೆ. Summary. Will hunger go away if you tie a lump of rice on your stomach? If you wear a linga on your body, can the wearer become a devotee? Can a stone placed on a bush become a linga? Can a bush become a devotee? Can a stone placed on a bush become a guru? Allama Prabhu says that he feels ashamed when he sees such impersonators. One should eat rice when one is hungry, but if one ties a lump of rice on one's stomach, hunger does not go away. Similarly, in Shiva devotion, one should forget oneself and not build a linga and worship it. In this way, one asks the one who wears a linga and worships it, "Are you a devotee?" The guru who gives linga initiation, "Are you a guru?" And the stone that has been built, "Is this a linga?" God resides within the innermost being of a true devotee. The attitude that devotion is important, not practice, is seen here. ನಾ ದೇವನಲ್ಲದೆ ನೀ ದೇವನೇ. ನೀ ದೇವನಾದಡೆ ಎನ್ನನೇಕೆ ಸಲಹೆ. 6:1 ಕುಡಿತೆ ಉದಕವನೆರವೆ ಹಸಿದಾಗ ಒಂದು ತುತ್ತು ಓಗರವನೆಕ್ಕುವೆ. ನಾ ದೇವ ಕಾಣ ಗುಹೇಶ್ವರ. I am a deva, not a deva. Why is it suggested that you become a deva? I will drink a cup of wine. When I am hungry, I will eat a piece of bread. I will not see God. Guheshwara. ಸಾರಾಂಶ. ಯಾರು ಹಸಿದಾಗ ಅನ್ನವನ್ನು ಕೊಟ್ಟು ಬಾಯಾರಿದಾಗ ಬೊಗಸೆ ನೀರನ್ನು ನೀಡುತ್ತಾರೋ ಅವರು ದೈವ ಸಮಾನ ಅಥವಾ ದೇವರು ಎಂದು ಹೇಳುವ ಅಲ್ಲಮ ಪ್ರಭು ನಾನು ಅನ್ನವನ್ನು ನೀರನ್ನು ನೀಡುತ್ತಿರುವುದರಿಂದ ನಾನೇ ದೇವರು ಎಂದು ಹೇಳುತ್ತಾ ನೀನು ದೇವನಾಗಿದ್ದರೆ ಎನ್ನನ್ನು ಏಕೆ ಸಲಹುತ್ತಿಲ್ಲ ಎಂದು ಕೇಳುತ್ತಾನೆ. ನೀನು ದೇವರೇ ಆಗಿದ್ದರೆ ಏಕೆ ಸಲಹುತ್ತಿಲ್ಲ? ಮನುಷ್ಯನಾದ ನಾನೇ ಹಸಿದವನಿಗೆ ತುತ್ತು ಊಟವನ್ನು ಬಾಯಾರಿದವನಿಗೆ ನೀರನ್ನು ಕೊಡಬಲ್ಲೆ. ಹಾಗಾಗಿ ನಿನ್ನ ಹೆಚ್ಚುಗಾರಿಕೆಯೇನೂ ಇಲ್ಲ. ಸಲಹದ ನೀನು ದೇವರಲ್ಲ, ಸಲಹುವ ನಾನೇ. ಇಲ್ಲಿ ನಾನು ಎನ್ನುವುದು ಸಲಹುವ ಯಾರಾದರೂ ಸರಿ ಎಂಬರ್ಥದಲ್ಲಿದೆ, ದೇವರು ಎಂದಿದ್ದಾರೆ. Summary. The one who gives food to the hungry and water to the thirsty is equal to God or God. Allama Prabhu says that since I give food and water, I am God, and asks why you are not giving advice if you are God. If you are God, why are you not giving advice? I, a human being, can give food to the hungry and water to the thirsty. So you have no superiority. You are not God who gives advice. I am God who gives advice. Here I mean that anyone who gives advice is right. ಗಟ್ಟಿವಾಳಯ್ಯ ಪರಿಚಯ. ಗಟ್ಟಿವಾಳಯ್ಯನು ತನ್ನ ವಚನಗಳಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಗಳೆಲ್ಲ ವ್ಯರ್ಥವೆನ್ನುತ್ತಾನೆ. ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ, ಶರಣರ ಗುಂಪಿನಲ್ಲಿ ಅವರು ಸೇರಲು ಅರ್ಹರಲ್ಲವೆಂದು ಹೇಳುತ್ತಾನೆ. ಗುರುಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನು ನೀಡುವ ಮತ್ತು ಹೊಸ ವ್ಯಾಖ್ಯಾನ ನೀಡುವ ಇವನ ಧೈರ್ಯ ಪ್ರಶಂಸನೀಯ. ಉತ್ತಮರ ಸ್ನೇಹಹಿತವಾದುದು. ಪರಸ್ಪರ ಸಂಬಂಧಗಳು ರಾಗದ್ವೇಷರಹಿತವಾದುದು. ನಿಯಮಗಳ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಮುಖ್ಯ. ನಡೆನುಡಿ ಪ್ರಮಾಣಬದ್ಧವಾಗಿರುವುದೇ ಜೀವನ. Ghattivalya Introduction. Ghattivalya in his Vachanas says that all the behaviors of pretentious devotees are futile. Not all pretenders can become devotees. He says that they are not worthy of joining the group of devotees. His courage in giving a new dimension and new definition to the concept of Guru Linga Jangama is commendable. The friendship of the best is good. Mutual relations are free from hatred and enmity. Melodious relationships are more important than the constraints of rules and regulations. Life is about being consistent in speech and actions. ಈರಿವ ಕೈದಿಂಗೆ ದೇಧರ್ಮದ ಮೊನೆ ಉಂಟೆ. ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ. ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ. ಏನಗೆ ನಿಮ್ಮೊಳಗಿನ್ನೇತರ ಮಾತು. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ.
Is there a point of kindness in the hand of a thorn? Is there a drop of nectar in the mouth of a black snake? If a gathering gathers and time is troubled, does the unborn know? What is the matter with you? All pretenders, go out to your gathering Chikkaya Priya, dear Siddhalinga. No, no, I say. ಸಾರಾಂಶ. ಕೊಲ್ಲುವ ಆಯುಧಗಳಿಗೆ ದಯೆ ಧರ್ಮದ ಮೊನೆ ಇರುವುದೇ? ಅಂತೆಯೇ ಉಗ್ರಸರ್ಪದ ಹಲ್ಲಿನೊಳಗೆ ಅಮೃತದ ರುಚಿ ಇರುತ್ತದೆ. ಹೊಟ್ಟೆಯ ಪಾಡಿಗೋಸ್ಕರ ಜಂಗಮರ ವೇಷ ಧರಿಸಿದವರೆಲ್ಲ ಶಿವನನ್ನು ಹೇಗೆ ಅರಿಯುವರು ಎಂದು ಪ್ರಶ್ನಿಸುತ್ತಾನೆ. ಇಂತಹ ವೇಷಧಾರಿಗಳು ಶಿವಶರಣರ ಗುಂಪಿನಿಂದ ಬೇರೆ. ಅಂತಹವರಿಗೆ ಶಿವ ದೊರೆಯುವುದಾದರೂ ಹೇಗೆ ಎಂದು ಹೇಳುತ್ತಾರೆ. Summary. Do the weapons that kill have the tip of kindness? Similarly, is there a taste of nectar in the teeth of a fierce serpent? He asks how all those who disguise themselves as living creatures to satisfy their stomachs will know Shiva. Such disguised people are different from the group of Shivsharans. How can such people even get Shiva? He says. ತಪವೆಂಬುದು ಬಂಧನ, ನೇಮವೆಂಬುದು ತಗಹು, ಶೀಲವೆಂಬುದು ಸೂತಕ. ಕಟ್ಟಿನ ವ್ರತದ ಭಾಷೆಯೆಂಬುದು ನಗೆಗೆಡೆಯಾಯಿತು ನೋಡ. ನಗೆ ಹೊಗೆವಣ್ಣಿದಲ್ಲಿ ಹೊಗೆ ಜಗವಾದಡೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು. Penance is a bond, order is a command, virtue is a sutka. The language of the vow of bondage has become a laughing stock. See. Laughter is like smoke, the world is like smoke. Chikkaya, dear Siddhalinga, no, no, stop, Manu. ಸಾರಾಂಶ. ತನ್ನ ದೇಹದ ಮೇಲಿನ ಮೋಹವನ್ನು ಬಿಡಬೇಕೆಂದು ಗುರುವನ್ನು ತೋರಿಸಲಾಗಿದೆ. ಮನಸ್ಸನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕೆಂದು ಲಿಂಗವನ್ನು ತೋರಿ, ಧನದ ಮೇಲಿನ ಆಸೆಯನ್ನು ತೊರೆಯಬೇಕೆಂದು ಹಣವನ್ನು ದಾನ ಮಾಡಲಿ ಎಂದು ಜಂಗಮವನ್ನು ತೋರಿಸಿದರು. ಒಳ್ಳೆಯದನ್ನೆಲ್ಲ ಮರೆತು ಹೊಡೆದಾಡುವ ಭಾಷೆ ಹೀನರು, ಮಾತಿಗೆ ತಪ್ಪಿದವರನ್ನು ಕಂಡು ನಾಚಿಕೆಯಾಯಿತು. ಗುರು ಲಿಂಗ ಜಂಗಮವನ್ನು ಮರೆತು ಸುಖಭೋಗಗಳಿಗೆ ಹೊಡೆದಾಡುವ ಜನರನ್ನು ಕಂಡು ನಾಚುವ ಗಟ್ಟಿವಾಳೆಯನು ಡಾಂಬಿಕ ಭಕ್ತರ ನಡವಳಿಕೆಗಳನ್ನು ಖಂಡಿಸುತ್ತಾನೆ. ಇಂತಹವರು ಶಿವಭಕ್ತರಾಗಲು ಶಿವನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಈತನ ಅಭಿಮತ. Summary. The Guru is shown to give up his attachment to his body, the Linga is shown to keep his mind under control, the Jangam is shown to give up his desire for money, to donate money. He was ashamed to see those who are speechless, who forget all good things and fight. Ghattivlaya, who is ashamed to see people who forget the Guru, Linga, and Jangam and fight for pleasures, condemns the behavior of pretentious devotees. He believes that such people cannot become devotees of Shiva and see Shiva. ತನುವ ಮರೆಯಬೇಕೆಂದು ಗುರುವ ತೋರಿ, ಮನ ಮರೆಯಬೇಕೆಂದು ಲಿಂಗ ತೋರಿ, ಧನ ಮರೆಯಬೇಕೆಂದು ಜಂಗಮ ತೋರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. Seeing the speechless, who forget their wealth and seek the Guru, who forget their mind and seek the Linga, who forget their wealth and seek the Jangam, who forget their wealth and seek the hardship, who are ashamed, who say, Chikkaya Priya. There is no Siddhalinga, no, no. ಸಾರಾಂಶ. ತನ್ನ ದೇಹದ ಮೇಲಿನ ಮೋಹವನ್ನು ಬಿಡಬೇಕೆಂದು ಗುರುವನ್ನು ತೋರಿಸಲಾಗಿದೆ. ಮನಸ್ಸನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕೆಂದು ಲಿಂಗವನ್ನು ತೋರಿ, ಧನದ ಮೇಲಿನ ಆಸೆಯನ್ನು ತೊರೆಯಬೇಕೆಂದು ಹಣವನ್ನು ದಾನ ಮಾಡಲಿ ಎಂದು ಜಂಗಮವನ್ನು ತೋರಿಸಿದರು. ಒಳ್ಳೆಯದನ್ನೆಲ್ಲ ಮರೆತು ಹೊಡೆದಾಡುವ ಭಾಷೆ ಹೀನರು, ಅಂದರೆ ಮಾತಿಗೆ ತಪ್ಪಿದವರನ್ನು ಕಂಡು ನಾಚಿಕೆಯಾಯಿತು. ಗುರು ಲಿಂಗ ಜಂಗಮವನ್ನು ಮರೆತು ಸುಖಭೋಗಗಳಿಗೆ ಹೊಡೆದಾಡುವ ಜನರನ್ನು ಕಂಡು ನಾಚುವ ಗಟ್ಟಿವಾಳೆಯನು ಡಾಂಬಿಕ ಭಕ್ತರ ನಡವಳಿಕೆಗಳನ್ನು ಖಂಡಿಸುತ್ತಾನೆ. ಇಂತಹವರು ಶಿವಭಕ್ತರಾಗಲು ಶಿವನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಈತನ ಅಭಿಮತ. Summary. The Guru is shown to give up his attachment to his body, the Linga is shown to keep the mind under control, the Jangam is shown to give up the desire for money, to donate money. He was ashamed to see those who are speechless, forgetting all good things and fighting. Ghattivalya, who is ashamed to see people who forget the Guru, Linga, Jangam and fighting for pleasures, condemns the behavior of pretentious devotees. He believes that such people cannot become devotees of Shiva and cannot see Shiva. ಅಕ್ಕಮಹಾದೇವಿ ಪರಿಚಯ. ಲೌಕಿಕ ಬಂಧನದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿಯಿಲ್ಲ.
ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಅಂತಹ ಭಕ್ತನಿಗೆ ಭವವಿಲ್ಲ. ಶರಣರ ಸಂಘದಿಂದ ಬದುಕು ಸಾರ್ಥಕ ಇಲ್ಲದಿದ್ದರೆ ನಿರರ್ಥಕವೆಂಬ ಆಶಯಗಳನ್ನು ಪ್ರಸ್ತುತ ವಚನಗಳು ವ್ಯಕ್ತಪಡಿಸುತ್ತವೆ. ಪ್ರತಿ ವ್ಯಕ್ತಿಗೂ ಏಕಾಗ್ರಚಿತ್ತತೆ ಅತ್ಯವಶ್ಯಕ. ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಕ್ಕಿ ಬದುಕನ್ನು ಯದ್ವಾತದ್ವಾ ನಡೆಸುವುದು ದುರಂತಕ್ಕೆ ನಾಂದಿ. ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪಲು ಸಾಧ್ಯ. ಗುರಿಗಳು ಸರಿಯಿದ್ದರೆ ಸಾಧನೆಗಳು ಮಹತ್ವದ್ದಾಗಿರುತ್ತವೆ. Akkamahadevi Introduction. There is no liberation for a devotee caught in worldly bondage. When the soul is united with the Supreme, such a devotee has no existence, and life is meaningless unless he is in the company of the Sharan. Concentration is essential for every person. Being caught in the grip of the external world and living life in a hurry is the beginning of tragedy. The goal of life can be reached by the company of good people. If the goals are right, the achievements are significant. ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ? ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ? ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ? ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚೆನ್ನಮಲ್ಲಿಕಾರ್ಜುನ? Is it not a trap when a jewel is chained? Is it not a bondage when a pearl is ensnared? Is it not a death when a golden sword is struck on the head? Is it not a death when one is caught in the devotion of worldly devotion? Will Chenamallikarjun leave birth and death? ಸಾರಾಂಶ. ರತ್ನದ ಸಂಕೋಲೆಯಾದರೂ ಅದು ಅಡ್ಡಿಯಲ್ಲವೇ? ಮುತ್ತಿನ ಬಲೆಯಾದರೇನು? ಅದು ಬಂಧನವಲ್ಲವೇ? ಚಿನ್ನದ ಕತ್ತಿಯಲ್ಲಿ ತಲೆಗೆ ಹೊಡೆದರೆ ಸಾಯುವುದಿಲ್ಲವೇ? ಲೌಕಿಕವಾದ ವಿಚಾರಗಳಲ್ಲಿ ತೊಡಗಿದರೆ ಜನನ ಮರಣಗಳು ಬಿಡುವವೇ? ಕೇವಲ ಬಾಹ್ಯ ಆಚಾರ ವ್ಯವಹಾರಗಳಲ್ಲಿ ತೊಡಗಿ ಶಿವನನ್ನು ಮರೆತಂತ ಜನರನ್ನು ಕುರಿತು ಈ ಮಾತುಗಳನ್ನು ಹೇಳುತ್ತಾಳೆ. ರತ್ನದ ಸಂಕೋಲೆಯು ನಮಗೆ ತೊಂದರೆಯನ್ನೇ ಉಂಟುಮಾಡುತ್ತದೆ. ಮುತ್ತಿನ ಬಲೆಯು ನಮ್ಮನ್ನು ಬಂಧಿಸುತ್ತದೆ. ಅಂತೆಯೇ ಚಿನ್ನದ ಕತ್ತಿಯಿಂದ ಹೊಡೆಯಲು ಸಾವು ತಪ್ಪುವುದಿಲ್ಲ. ಲೌಕಿಕವಾದ ಜೀವನದ ಬಗೆಗೆ ಸದಾ ಚಿಂತಿಸುತ್ತಿರುವ ಜನರನ್ನು ಈ ಜನನ ಮರಣಗಳು ಬಿಡುವುದಿಲ್ಲ ಅಲ್ಲವೇ ಎಂದು ಶಿವನಿಗೆ ಹೇಳಿದ್ದಾಳೆ. ಮುಕ್ತಿಯನ್ನು ಪಡೆಯುವತ್ತ ಜೀವಾತ್ಮ ಚಿಂತಿಸಬೇಕು ಎಂದು ಅಕ್ಕಮಹಾದೇವಿ ಆಶಿಸುತ್ತಾಳೆ. Summary. Even if a jewel is a shackle, is it not an obstacle? Even if it is a pearl net, is it not a bondage? If one hits one's head with a golden sword, will one not die? If one gets involved in worldly matters, will births and deaths be spared? She says these words about people who forget Shiva by engaging in only external practices and affairs. Even a jewel's shackle causes us trouble. Even a pearl net binds us. Similarly, death cannot be avoided by hitting with a golden sword. She tells Shiva that these births and deaths will not spare those who are always worried about worldly life. Akkamahadevi hopes that the soul should worry about attaining liberation. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಏನಗುಳ್ಳದೊಂದು ಮನ. ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಏನಗೆ ಭವವುಂಟೆ ಚೆನ್ನಮಲ್ಲಿಕಾರ್ಜುನ? Just as the sun is the seed for the world's mischief, the mind is the seed for the mischief of the world. I am a small mind. After that mind gets entangled in you, will I be afraid, Chenamallikarjun? ಸಾರಾಂಶ. ಲೋಕದ ವ್ಯವಹಾರಗಳಿಗೆ ರವಿ ಸೂರ್ಯ ಬೀಜವಾದಂತೆ ಇಂದ್ರಿಯಗಳ ಚಟುವಟಿಕೆಗೆ ಮನಸ್ಸು ಮೂಲ. ಲೋಕದ ಚಟುವಟಿಕೆಗಳೆಲ್ಲಕ್ಕೂ ಸೂರ್ಯನೇ ಮೂಲ. ಸೂರ್ಯೋದಯದೊಂದಿಗೆ ಜಗತ್ತಿನ ವ್ಯಾಪಾರ ಆರಂಭವಾಗುತ್ತದೆ. ಅಂತೆಯೇ ಇಂದ್ರಿಯಗಳ ಚಟುವಟಿಕೆಗಳಿಗೆಲ್ಲ ಮನಸ್ಸೇ ಮೂಲ. ನನಗಿರುವ ಒಂದು ಮನವು ನಿಮಗೆ ಅರ್ಪಿತವಾದ ಮೇಲೆ ನನಗೆ ಮತ್ತೆ ಹುಟ್ಟು ಸಾವುಗಳೆಂಬವು ಇರುವುದಿಲ್ಲ ಅಲ್ಲವೇ ಎಂದು ಶಿವನಲ್ಲಿ ಕೇಳುತ್ತಾಳೆ. Summary. Just as the sun, Ravi, is the seed for the affairs of the world, the mind is the source for the activities of the senses. The sun is the source for all the activities of the world. The business of the world begins with the sunrise. Similarly, the mind is the source for all the activities of the senses. If I dedicate my one mind to you, will there be no more birth and death for me? She asks Shiva. ಕಣ್ಣೇ ಶೃಂಗಾರ ಗುರುಹಿರಿಯರ ನೋಡುವುದು. ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು. ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು. ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡ. ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕಿಯುವುದು. ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ.
ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತಿಯೇಯ. ಚೆನ್ನಮಲ್ಲಿಕಾರ್ಜುನ. The adornment of the eyes is to look at the Guru and the elders. The adornment of the ears is to listen to the music of the ancients. The adornment of the speech is to speak the truth. The adornment of conversation is to speak the words of the devotees. The adornment of the hands is to wear the right attire. The adornment of the life lived is the gathering of beautiful flowers. What is the purpose of the life of a living being without this? Chenna Mallikarjun. ಸಾರಾಂಶ. ಗುರುಹಿರಿಯರನ್ನು ಕಾಣುವುದೇ ಕಣ್ಣಿಗೆ ಅಲಂಕಾರ, ಭೂಷಣ, ಪುರಾತನರ ಸಂಗೀತಗಳನ್ನು ಕೇಳುವುದೇ ಕಿವಿಗೆ ಅಲಂಕಾರ. ಸತ್ಯವನ್ನು ನುಡಿಯುವುದೇ ನಮ್ಮ ಮಾತಿಗೆ ಅಲಂಕಾರವಾದರೆ ಶಿವಭಕ್ತರ ಸಮೂಹವು ಸಂಭಾಷಣೆಗೆ ಅಲಂಕಾರ. ಅರ್ಹರಾದವರಿಗೆ ದಾನ ನೀಡುವುದು ಕೈಗಳಿಗೆ ಶೃಂಗಾರ, ಶಿವಶರಣರ ಸಮೂಹದೊಡನೆ ಜೀವಿಸುವುದು ಜೀವನಕ್ಕೆ ಅಲಂಕಾರವಾಗುವುದು. ಹಿರಿಯರನ್ನು ಪ್ರೀತಿಯಿಂದ ಕಾಣದ ಕಣ್ಣು, ಪುರಾತನರ ಶಿವಶರಣರ ಸಂಗೀತಗಳನ್ನು ಕೇಳದ ಕಿವಿ, ಸತ್ಯವನ್ನು ನುಡಿಯದ ನಾಲಿಗೆ, ಶಿವಶರಣರ ಸಮೂಹದೊಂದಿಗೆ ಮಾಡದ ಸಂಭಾಷಣೆ, ಶಿವಶರಣರ ಸಮೂಹದಲ್ಲಿ ಬಾಳದ ಬಾಳು, ಸತ್ಪಾತ್ರರಿಗೆ ದಾನ ನೀಡಿದ ಕೈ ಇವೆಲ್ಲ ವ್ಯರ್ಥ. ಇಂತಹ ಜೀವಿಯ ಜೀವನವು ವ್ಯರ್ಥವಾಗುವುದು. ಇಂತಹ ಜೀವನ ಏತಕ್ಕಾಗಿ ಎಂದು ಶಿವನಲ್ಲಿ ಕೇಳುತ್ತಾಳೆ. Summary. Seeing the elders is an ornament for the eyes, listening to the music of the ancients is an ornament for the ears. Speaking the truth is an ornament for our speech, while the company of Shiva devotees is an ornament for conversation. Giving alms to the deserving is an ornament for the hands, living with the company of Shiva devotees is an ornament for life. An eye that does not see the elders with love, an ear that does not listen to the music of the ancients, Shiva devotees, a tongue that does not speak the truth, a conversation that does not take place with the company of Shiva devotees, a life that is not spent in the company of Shiva devotees, a hand that gives alms to the deserving, all these are wasted. The life of such a being is wasted. She asks Shiva, what is the purpose of such a life? Dear students, if you found this explanation helpful, please share this video with your friends so they can also benefit from it. I've included links to summaries of other lessons in the description. Be sure to check those out as well. For more lesson explanations, don't forget to subscribe to our channel.